ಇವತ್ತು ನಿಮ್ಮ ಮುಖ ನೋಡಿದ್ರೇ ಗೊತ್ತಾಗುತ್ತೆ ನೀವು ಎಷ್ಟು ಖುಷಿಯಾಗಿದ್ದೀರಾ ಅಂತ. ಹೌದು ದುರ್ಗಾ, ನನಗೆ ತುಂಬಾ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಲೈಫಲ್ಲಿ ಈ ತರ ಒಂದು ಮಿರಾಕಲ್ ನಡೆಯುತ್ತೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ ದುರ್ಗಾ. ಇವತ್ತು ನಮ್ಮಮ್ಮ ನಮ್ಮ ಕಣ್ಮುಂದೆ ಇದ್ದಾರೆ. ಐ ಜಸ್ಟ್ ಕಾಂಟ್ ಇಮ್ಯಾಜಿನ್. ಐ ಆಮ್ ಆನ್ ಟಾಪ್ ಆಫ್ ದ ವರ್ಲ್ಡ್. ದುರ್ಗಾ, ಅದು ಐ ಆಮ್ ಸಾರಿ, ಅದು ಖುಷಿಲಿ ನಾನು. ಪರವಾಗಿಲ್ಲ ಬೋಸು, ಅದು ನಾನು ಅತ್ತೆ ರೂಮ್ಗೆ ಹೋಗಿ ಬರ್ತೀನಿ. ದುರ್ಗಾ, ಅದು ನಾನು ಬೇಕು. ನೋಡು, ಬರೀ ನನಗೆ ಮಾತ್ರ ಅಲ್ಲ, ಗಾಳಿಗೂ ನೀನು ಈ ರೂಮ್ನ ಬಿಟ್ಟೋಗೋದು ಇಷ್ಟ ಇಲ್ಲ ಅನ್ಸುತ್ತೆ. ನೀನಿಲ್ಲೇ ಇರಬೇಕು ಅಂತ ಅದಕ್ಕೂ ಆಸೆ. ದುರ್ಗಾ, ಅಕ್ಕ, ಇದೆಲ್ಲ ನಿನ್ ಕೆಲ್ಸನಾ? ಸುಮ್ನೆ ಬಾಗ್ಲು ತೆಗಿ. ಆಗಲ್ಲ ಅಕ್ಕ, ಮರ್ಯಾದೆಯಿಂದ ಬಾಗ್ಲು ತೆಗೆದ್ರೆ ನಿನ್ಗೆ ಒಳ್ಳೇದು. ಇಲ್ಲ ಅಂದ್ರೆ ಇಡೀ ಪ್ರಪಂಚದಲ್ಲಿ ಮೊದಲನೇ ಸಲ ಕೈ ಮುರಿದೋಗಿರೋದೆವ್ವ ನೀನೇ ಆಗಿರ್ತೀಯ. ಸುಮ್ನೆ ಬಾಗ್ಲು ತೆಗಿ. ಅಕ್ಕ, ನಗ್ಬೇಡ, ನನಗೆ ಕೋಪ ಬರ್ತಿದೆ. ಬಾಗ್ಲು ತೆಗಿ ಅಕ್ಕ, ನಂಗೆ ಒಂಥರ ಆಗ್ತಿದೆ. ಬಾಗ್ಲು ತೆಗಿ ಅಕ್ಕ. ನೀನ್ ಬಾಗ್ಲು ತೆಗಿತೀಯೋ ಅಲ್ಬೋ? ಕೈ ಉಳಿತು. ಮನುಷ್ಯರಾಗಿರ್ಲಿ ದೆವ್ವಗಳಾಗಿರ್ಲಿ, ಈ ಒಡ ಹುಟ್ಟದವ್ರು ಮಾತ್ರ ಒಬ್ರಿಗೊಬ್ರು ಹೊಡೆಯೋ ಧಮಕಿ ಹಾಕೋದನ್ನ ಮಾತ್ರ ನಿಲ್ಸಲ್ಲ. ದೇಹ ಇಲ್ದಿರೋ ನನ್ ಕೈನೇ ಮುರಿತೀನಿ ಅಂತ ಹೇಳ್ತಿದ್ದಾಳೆ ಪೆದ್ದಿ ದುರ್ಗಾ. ಅಮ್ಮ ಅಮ್ಮ ಮಂಜರಿ ಅಮ್ಮ, ನೀವೇ ಸ್ವತಃ ದಾಕ್ಷಾಣಿನ ನಿಮ್ಮ ಮಂತ್ರದಿಂದ ದಿಗ್ಬಂಧನ ಹಾಕಿದ್ರಿ. ಅವಳ ಮೆದುಳು, ಅವಳ ಬುದ್ಧಿ ಎಲ್ಲವೂ ನಿಮ್ಮ ಹಿಡಿತದಲ್ಲಿತ್ತು. ಹೀಗಿರುವಾಗ ಅವಳು ನನ್ನ ಮುಟ್ಟಿದ ಕೂಡಲೇ ನನ್ನ ಕೈಗಳು ಬೆಂಕಿ ತರ ಉರಿಯೋದಕ್ಕೆ ಹೇಗ್ ಸಾಧ್ಯ ಆಯ್ತು ಅಮ್ಮ? ಅವಳಲ್ಲಿ ಅಷ್ಟೊಂದು ದೈವಿಕ ಶಕ್ತಿ ಎಲ್ಲಿಂದ ಬಂತು? ದಾಕ್ಷಾಯಿಣಿಗೆ ನಿನ್ನ ಮೇಲೆ ಬ್ರಹ್ಮಾಂಡದಷ್ಟು ಕೋಪವಿದೆ. ದಾಕ್ಷಾಯಿಣಿ ಅಂತ ಪವಿತ್ರವಾದ ನಿಷ್ಕಲ್ಮಶವಾದ ಆತ್ಮದಲ್ಲಿ ದಶಕಗಳಿಂದ ಅಡಗಿರೋ ಆ ತೀವ್ರವಾದ ಆಕ್ರೋಶ ಮತ್ತು ನೋವು ತನ್ನ ಅಸಲಿ ಶತ್ರುವಿನ ಸ್ಪರ್ಶವಾದಾಗ ಈ ತರಹದ ಭೀಕರ ರೌದ್ರಾವತಾರವಾಗಿ ಹೊರಹೊಮ್ಮುತ್ತೆ. ಜ್ಞಾಪಕ ಇಟ್ಕೋ, ಇನ್ನು ಮುಂದೆ ನೀನು ಅವಳ ವಿಷಯದಲ್ಲಿ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು. ಅವಳನ್ನು ಸಾಮಾನ್ಯ ಹೆಣ್ಣು ಅಂದುಕೊಂಡ್ರೆ ನೀನೇ ಬೂದಿ ಆಗೋಗ್ತೀಯ. ಅಮ್ಮ ಅಮ್ಮ, ಏನಮ್ಮ ನೀವ್ ಹೇಳ್ತಾ ಇರೋದು? ಎಚ್ಚರಿಕೆಯಿಂದ ಇರೋದಾ ಅಂದ್ರೆ ನಾವು ಆಳ್ತಾ ಇದ್ದ ದಿನಗಳೆಲ್ಲ ಹೊರಟೋದ್ವಾ? ಇಲ್ಲಮ್ಮ, ಇಲ್ಲ. ನಾನು ಕಷ್ಟಪಟ್ಟು ಕಟ್ಟಿದ್ದ ಸಾಮ್ರಾಜ್ಯಕ್ಕೆ ಅವಳು ಕಂಟಕ ಆಗೋದಕ್ಕೆ ನಾನು ಬಿಡೋದಿಲ್ಲ ಬಿಡೋದಿಲ್ಲ ಬಿಡೋದಿಲ್ಲ. ಇವತ್ ರಾತ್ರಿನೇ ನಾನೇ ಸ್ವತಃ ದಾಕ್ಷಾಣಿ ಕತ್ತೆನ ಮುಗಿಸ್ಬಿಡ್ತೀನಿ. ಅವಳು ಉಸಿರನ್ನೇ ನಿಲ್ಲಿಸ್ಬಿಡ್ತೀನಿ. ಹೌದು ಮಾಳಿಕಾ, ನೀನು ತಗೊಂಡಿರೋ ಈ ನಿರ್ಧಾರ 100ಕ್ಕೆ 100 ಸರಿ. ಅವಳನ್ನ ಹೀಗೆ ಈ ರಾತ್ರಿನೇ ಶಾಶ್ವತವಾಗಿ ಮುಗಿಸಿಬಿಡು. ದಾಕ್ಷಾಯಿಣಿ ಹತ್ರ ಎಂತ ದಿವ್ಯ ಜ್ಞಾನ ಮತ್ತು ಶಕ್ತಿ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾವು ಅವಳ ಬುದ್ಧಿಗೆ ನೆನಪಿಗೆ ದಿಗ್ಬಂಧನ ಹಾಕಿ ಪೂರ್ತಿಯಾಗಿ ಬಂದಿ ಮಾಡಿದ್ರು ಅವಳು ಇವತ್ತಿಗೂ ನಮಗೆ ತುಂಬಾನೇ ಅಪಾಯಕಾರಿ. ಅವಳ ಜ್ಞಾನದ ಬಂಧನ ಎಲ್ಲಾದರೂ ಒಡೆದು ಹೋಗಿ
ಅವಳು ನಮಗೆ ದೊಡ್ಡ ತಲೆನೋವು ಆಗೋದಕ್ಕಿಂತ ಮುಂಚೆನೆ ಅವಳನ್ನು ಮಣ್ಣು ಮಾಡೋದು ಒಳ್ಳೆಯದು. ನನ್ನ ಶಕ್ತಿಯು ಈಗ ನಿನ್ನ ಕೈ ಸೇರುತ್ತೆ. ಅವಕಾಶನ ತಪ್ಪಿಸ್ಕೋಬೇಡ. ಹೋಗು, ಮುಗಿಸು ಅವಳನ್ನ. ಖಂಡಿತ ಅಮ್ಮ, ಖಂಡಿತ. ನೀವ್ ಹೇಳಿದ್ಮೇಲೆ ನಾನು ಮಾಡೇ ಮಾಡ್ತೀನಿ. ನಮ್ಮ ದಾರಿ ಗಡ್ಡ ಬಂದವ್ರನ್ನ ಹೇಗ್ ಮುಗಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆ ದಾಕ್ಷಾಯಿಣಿ ನಾಳಿನ ಸೂರ್ಯೋದಯನ ನೋಡೋದಿಲ್ಲ.